ಮೊನ್ನೆಯ ದಿನ ಪಂಚಮಸಾಲಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ ಮಾಡಿ ವಕೀಲರ ಎಲಬನ್ನು ಮುರಿದ್ರು, ಕೈಯನ್ನು ಮುರಿದು, ತಲೆ ಮುರಿದು, ಬಡ ಸಂಚಮಸಾಲಿಗಳಿಗೆ ಬಟ್ಟಿ ಮೇಲೆ ಹೊಡೆದು, ದುಬ್ಬದ ಮೇಲೆ ಹೊಡೆದು ಬಹಳ ಘೋರವಾದ ಅನ್ಯಾಯವನ್ನು ಮಾಡಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸುವರ್ಣಸೌಧ ಏನೈತಲ್ಲ, ಇದು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಕಟ್ಟಿಸಿದಂಥ ಸುವರ್ಣಸೌಧ. ಇಲ್ಲಿ ರಾಣಿ ಚೆನ್ನಮ್ಮನ ನಾಡಿದು, ರಾಣಿ ಚೆನ್ನಮ್ಮನ ಆಡಿದಂಥ ನಾಡಿದು. ಇಲ್ಲಿ ರಾಣಿ ಚೆನ್ನಮ್ಮನ ವಂಶಜರ ರಕ್ತವನ್ನು ನೀವು ಹರಿಸಿದ್ದೀರಿ. ರಾಣಿ ಚೆನ್ನಮ್ಮನ ಮತ್ತು ಅವರ ವಂಶಜರ ಸಮಾಜದ ಶಾಪ ನಿಮಗೆ ತಡ್ತೈತಿ. ಆದಷ್ಟು ಬೇಗನೆ ಆ ಶಾಪ, ಆ ಬಡ ಪ್ರಾಣಿಗಳ ರಕ್ತ ನಡೆದದ್ದಲ್ಲ, ಅದು ನಿಮ್ಮ ಕುರ್ಚಿಯನ್ನು ಬಿಡೋಕೆ ಬಂದ ನಿಮ್ಮ ಕುರ್ಚಿಯನ್ನು ಅಲ್ಲಾಡಿಸಿ ಕುರ್ಚಿಯಿಂದ ಕೆಡುತ್ತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ. ಸ್ವಾಮಿಗಳನ್ನು ಬಂಧನ ಮಾಡಿದ್ದೀರಿ. ಸ್ವಾಮಿಗಳನ್ನು ಬಂಧನ ಮಾಡಿದ್ದನ್ನು ಇತಿಹಾಸದಲ್ಲಿ ನಾವು ಎಲ್ಲಿ ನೋಡಿಲ್ಲ. ಕೂಡಲೇ ಸ್ವಾಮಿಗಳಲ್ಲಿ ಕ್ಷಮಾಪಣೆ ಕೇಳಬೇಕು. ನಮಗೆ 2D ಅಥವಾ 2D ಮೀಸಲಾತಿಯನ್ನು ಕೊಡಬೇಕು. ನಿಮ್ಮ ಲಾಠಿ ಚಾರ್ಜದಿಂದ ನಾವು ಕುಗ್ಗುವುದಿಲ್ಲ, ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಮತ್ತೆ ಇವತ್ತಿನಿಂದ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.